ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ನ ನಾನಿವತ್ತು ಕ್ಲಿಯರ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಫಾರ್ಮೋಸ್ಟ್ ನಿಮಗೆ ಡೌಟ್ ಬರೋದು ಫಾಲಿಕ್ಯುಲರ್ ಸ್ಟಡಿ ಯಾವಾಗ ಮಾಡಿಸ್ಬೇಕು ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಬಂದು ಬೇಸಿಕ್ ಸ್ಟೆಪ್. ಸೊ ನೀವು ಕನ್ಸೀವ್ ಆಗ್ತಿಲ್ಲ ಅಂತ ಡಾಕ್ಟರ್ ಹತ್ರ ಹೋದರೆ ಅವರು ಫಸ್ಟು ನಿಮಗೆ ಸಜೆಸ್ಟ್ ಮಾಡೋದೇ ಈ ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ. ಅಂದರೆ ಅವರಿಗೆ ಗೊತ್ತಾಗಬೇಕಲ್ವಾ ನಿಮ್ಮ ಹೆಗ್ ಕ್ವಾಲಿಟಿ ಹೇಗಿದೆ, ಫಾಲಿಕ್ಯೂಲ್ಸಲ್ಲಿ ಹೆಗ್ಗು ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಓವರೀಸಲ್ಲಿ ಅಂತ. ಕೆಲವೊಂದ್ಸತಿ ಒಬ್ಬರಿಗೆ 2-3 ಪ್ರೊಡ್ಯೂಸ್ ಆಗಿ ಸೊ ಅವೆರಡರಲ್ಲಿ ಒಂದು ಮಾತ್ರ ಸಕ್ಸಸ್ ಆಗಿ ರಿಲೀಸ್ ಆಗುತ್ತೆ ಫಾಲಿಕ್ಯೂಲ್ಸಿಂದ. ಅದು ರಿಲೀಸ್ ಆಗಿ ಫೆಲೋಪಿಯನ್ ಟ್ಯೂಬ್ಗೆ ಬಂದಮೇಲೆ ಸೊ ಸ್ಪರ್ಮ್ ಬಂದಾಗ ಅದ್ರ ಜೊತೆ ಮಿಕ್ಸ್ ಆದಾಗ ಸೊ ಅದು ಫರ್ಟಿಲಿಟಿ ಆಗಬೇಕು. ಸೊ ಕೆಲವೊಂದು ಏನಾಗುತ್ತೆ ಫೇಲ್ ಆಗುತ್ತೆ. ಸೊ ಯಾಕೆಂದರೆ ಹೆಗ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಅದು ಸೈಜ್ ಕರೆಕ್ಟಾಗಿರಬೇಕು, ಗ್ರೋತ್ ಚೆನ್ನಾಗಿರಬೇಕು. ಹೆಗ್ ಸ್ಟ್ರಿಂಕ್ ಆಗಿದ್ರೂ ಅದರದ್ದು ಹೆಗ್ ಸ್ಟ್ರಿಂಕ್ ಆಗಿದ್ರೂ ಫರ್ಟಿಲಿಟಿ ಚೆನ್ನಾಗಿರಲ್ಲ. ಸೊ ಫಾಲಿಕ್ಯುಲರ್ ಸ್ಟಡಿ ಬಂದು ಬೇಸಿಕ್ ಸ್ಟೆಪ್. ಇದು ಸ್ಕ್ಯಾನಿಂಗಲ್ಲಿ ಮಾಡ್ತಾರೆ. ಸೊ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡಿದೆ, ನಿಮಗೆ PCOD ಪ್ರಾಬ್ಲಮ್ ಇದ್ರೂ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ರು, ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ, ಸೊ 3 ಮಂತ್ಸ್ಗೆ ಒಂದ್ಸತಿ ಪೀರಿಯಡ್ಸ್ ಆಗ್ತಾ ಇದ್ರು, ಅಥವಾ ಒಂದೊಂದ್ಸತಿ ಲಾಂಗ್ ಪೀರಿಯಡ್ಸ್ ಇರುತ್ತೆ. ಅಂದರೆ ಈಗ ನೀವು ಒಂದು 5 to 6 days ಪೀರಿಯಡ್ಸ್ ಆದಮೇಲೆ 35-40 days ಆದಮೇಲೆ ಮತ್ತೆ ಪೀರಿಯಡ್ಸ್ ಆಗೋದು, ಶಾರ್ಟ್ ಪೀರಿಯಡ್ಸ್ ಇರುತ್ತೆ, 15 daysಗೆ ಒಂದ್ಸತಿ ಪೀರಿಯಡ್ಸ್ ಆಗೋದು. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ, ಓವ್ಯುಲೇಷನ್ ಯಾವಾಗ ಆಗ್ತಿರುತ್ತೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ, ಹೇಳೋದಕ್ಕೂ ಆಗಲ್ಲ. ನಾರ್ಮಲಾಗಿ ಈಗ ನಿಮಗೆ ಫಸ್ಟ್ ಮಂತಲ್ಲಿ ಫಸ್ಟ್ ಟು 5th ಮಂತ್ ನಿಮಗೆ ಪೀರಿಯಡ್ಸ್ ಆಗಿದೆ ಅಂದರೆ 7th ಇಂದ 8th ನಿಮಗೆ ಓವ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ, ಹೆಗ್ ರಿಲೀಸ್ ಆಗುತ್ತೆ. ಒಂದು 2 weeks ಅಷ್ಟು ಓವ್ಯುಲೇಷನ್ ಟೈಮ್ ಇರುತ್ತೆ. ಅದಾದಮೇಲೆ ಓವ್ಯುಲೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಅದರೊಳಗಡೆ ಫರ್ಟಿಲಿಟಿ ಇರುತ್ತೆ, ಫರ್ಟಿಲಿಟಿ ವಿಂಡೋ ಓಪನ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ ಅಂತೆಲ್ಲ ಡಾಕ್ಟರ್ಸ್ ನೀಟಿಗೆ ಹೇಳ್ಬೋದು. ಬಟ್ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಸೊ ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ಅವ್ರಿಗೆ ನಾವು ಮಾನಿಟ್ರು ಮಾಡಿ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅವ್ರಿಗೆ ಹೆಗ್ ಯಾವಾಗ ರಿಲೀಸ್ ಆಗ್ತಾ ಇದೆ, ಸೊ ಅವ್ರ ಬಾಡಿಲಿ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ, ಆ ಫರ್ಟಿಲಿಟಿ ವಿಂಡೋ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ಬೇಸಿಕ್ ಸ್ಟೆಪ್ ಬಂದು ಫಾಲಿಕ್ಯುಲರ್ ಸ್ಟಡಿನ ಸ್ಟಾರ್ಟ್ ಮಾಡೋದು. ಸೊ ನಿಮಗೆ PCOD ಪ್ರಾಬ್ಲಮ್ ಇರೋದ್ರಿಂದ ನಾವು ಕನ್ಸೀವ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇರ್ಬಿಡಿ, ನಿಮಗೆ ನೀವೇ ಡಿಸೈಡ್ ಮಾಡ್ಕೋಬೇಡಿ. ತುಂಬ ಜನ PCOD ಪ್ರಾಬ್ಲಮ್ ಇದ್ರೂ ಕನ್ಸೀವ್ ಆಗಿದ್ದಾರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರು. ಸೊ ಹೇಗೆ ಅಂದರೆ ಅದೇ ಈ ಫಾಲಿಕ್ಯುಲರ್ ಸ್ಟಡಿ. ಸೊ ನಿಮ್ಮ ಹೆಗ್ ಕ್ವಾಲಿಟಿ ಹೇಗಿದೆ, ಯಾವಾಗ ರಿಲೀಸ್ ಆಗ್ತಾ ಇದೆ, ಸೊ ಅದನ್ನು ನೋಡ್ಕೊಂಡು ನಿಮ್ಗೊಂದು ಫುಲ್ ರೆಕಾರ್ಡ್ ಇಡ್ತಾರೆ. ಫಸ್ಟ್ ಅದನ್ನು ಒಂದೇ ಸ್ಕ್ಯಾನಲ್ಲಿ ಮುಗಿಯಲ್ಲ, 4ರಿಂದ 5 ಸ್ಕ್ಯಾನ್ ತನಕ ಮಾಡೋದ್ರಿಂದ ಸೊ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಕೆಲವ್ರಿಗೆ ಸೈಕಲ್ಲೇ ಆಗ್ತಾ ಇರಲ್ಲ ಕರೆಕ್ಟಾಗಿ, ಅಂಥವ್ರಿಗೆ ಹೇಗೆ ಚೆಕ್ ಮಾಡ್ತಾರೆ ಅಂದರೆ ಸೊ ಅವರೇ ನಿಮಗೆ ಒಂದು ಹಾರ್ಮೋನಲ್ ಇಂಜೆಕ್ಷನ್ಸ್ ಅಥವಾ ಮೆಡಿಟೇಷನ್ಸ್ ಥರ ಕೊಡ್ತಾರೆ. ಸೊ ಆರ್ಟಿಫಿಷಿಯಲ್ ಆಗಿ ನಿಮಗೆ ಸೈಕಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅವಾಗ ಅವರು ಸ್ಕ್ಯಾನಿಂಗಲ್ಲಿ ಅಬ್ಸರ್ವ್ ಮಾಡ್ತಾರೆ. ಸೊ ಈ ಫಾಲಿಕಲ್ಸಿಂದ ಹೇಗೆ ರಿಲೀಸ್ ಆಗ್ತಾ ಇದೆ, ಸೊ ನಿಮಗೆ ಪೀರಿಯಡ್ಸ್ ಆದಾಗ ಓವ್ಯುಲೇಷನ್ ಆಗ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊತಾರೆ. ಆವಾಗ ಚೆಕ್ ಮಾಡಿದಾಗ ಹೆಗ್ಗು ಎಷ್ಟು MM ಅಲ್ಲಿ ರಿಲೀಸ್ ಅಂದರೆ ಎಷ್ಟು ಸೈಜಲ್ಲಿ ರಿಲೀಸ್ ಆಗ್ತಾ ಇದೆ, ಫರ್ಟಿಲಿಟಿ ಇದೆಯಾ, ಸೊ ಅದನ್ನು ಡಿಸೈಡ್ ಮಾಡ್ಕೊತಾರೆ. ಸೊ ನಿಮಗೆ ಇನ್ನೊಂದು ಡೌಟ್ ಬರುತ್ತೆ, ನಮಗೆ ಎಲ್ಲ ಕರೆಕ್ಟಾಗಿದೆ, ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿದಾಗಲೂ ನಮ್ಮ ಹೆಗ್ ಕ್ವಾಲಿಟಿ ಚೆನ್ನಾಗಿದೆ, ನಮಗೆ ಸೈಕಲ್ಸ್ ಕರೆಕ್ಟಾಗಿ ಆಗ್ತಿದೆ ಅಂದಾಗ ಅವ್ರು ನೆಕ್ಸ್ಟ್ ನೀವು ಚೆಕ್ ಮಾಡೋದೇ ನಿಮ್ಮ ಪಾರ್ಟ್ನರ್ನ. ಸೊ ವೈಫ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಹಸ್ಬೆಂಡ್ಸ್ದು ಸೆಮೆನ್ನ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಟ್ರೀಟ್ಮೆಂಟ್, ಅದಕ್ಕೆ ಹೇಳೋದವರು ನೆಕ್ಸ್ಟ್ ನಿಮಗೆ ಹೇಳೋದೇ ಅವ್ರು ಸಜೆಸ್ಟ್ ಮಾಡೋದೆ ಓವ್ಯುಲೇಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್. ಸೊ ಓವ್ಯುಲೇಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಏನಾಗುತ್ತೆ, ನಿಮಗೆ ಹೆಗ್ ರಿಲೀಸ್ ಆಗ್ತಿಲ್ಲ ಅಂದರೆ, ಸೊ ನಿಮಗೆ ಹೆಗ್ ರಿಲೀಸ್ ಆಗ್ತಿದೆ ಅಂದರೆ ಓವ್ಯುಲೇಷನ್ ಇಂಜೆಕ್ಷನ್ ಹೇಳಲ್ಲ, ಡೈರೆಕ್ಟಾಗಿ ನಿಮಗೆ IUI ಸಜೆಸ್ಟ್ ಮಾಡ್ತಾರೆ. IUI ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂದರೆ ನಿಮಗೆ ಎಲ್ಲ ಕರೆಕ್ಟಾಗಿದೆ, ಸೊ ನಿಮ್ಮ ಹಸ್ಬೆಂಡ್ ಸೆಮೆನಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಅದನ್ನು ಚೆಕ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ಚೆಕ್ ಮಾಡಿದಾಗ ಯಾವುದು ಫರ್ಟಿಲಿಟಿ ಇದೆ, ಯಾವ ಸ್ಪರ್ಮ್ ತುಂಬ ಸ್ಟ್ರಾಂಗ್ ಆಗಿ ಫರ್ಟಿಲಿಟಿ ಇದೆ ಅದನ್ನು ತಗೊಂಡು ನಿಮ್ಮ ವೆಜನಲ್ಗೆ ಇನ್ಸರ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಸ್ಪರ್ಮ್ ಜೊತೆ ಅವ್ರದ್ದು ಸ್ಪರ್ಮ್ನು ಮಿಕ್ಸ್ ಮಾಡಿ ಇನ್ಸರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಮತ್ತೆ ನ್ಯಾಚುರಲ್ ಪ್ರೋಸೆಸ್, ಅದು ವೆಜನಲ್ಗೆ ಇನ್ಸರ್ಟ್ ಆದಮೇಲೆ ಸೇಮ್ ಪ್ರೋಸೆಸ್ ನೀವು ಇಂಟರ್ಕೋರ್ಸ್ ಆದಾಗ ನಿಮ್ಮ ವೆಜನ ಒಳಗಡೆ ಸ್ಪರ್ಮ್ ಇಂಪ್ಲಾಂಟ್ ಆದಾಗ ಅದು ಹೇಗೆ ಮೂವ್ ಆಗಿ ಫೆಲೋಪಿಯನ್ ಟ್ಯೂಬ್ಗೆ ಹೋಗಿ ಅಲ್ಲಿ ಇರೋ ಹೆಗ್ ಜೊತೆ ಮಿಕ್ಸಪ್ ಆಗಿ ಮತ್ತೆ ಬಂದು ಹೋಗೋದ್ರ ಸುತ್ತ ಅದು ಇಂಪ್ಲಾಂಟ್ ಆಗಬೇಕು. ಸೊ ಫಾರ್ಮ್ ಆಗಿ ಎಂಬ್ರೋಯೋ ಫಾರ್ಮ್ ಆಗಬೇಕು. ಸೊ ಇದು ನ್ಯಾಚುರಲ್ ಪ್ರೋಸೆಸ್ಸೇ. ಏನಂದ್ರೆ ಜಸ್ಟ್ ಚೇಂಜಸ್ ಏನು ಅಂದರೆ, ಏನಾದರೂ ಸೆಮೆನಲ್ ಪ್ರಾಬ್ಲಮ್ ಇದ್ದರೆ, ಅದು ಕೌಂಟ್ ಕಮ್ಮಿ ಇದ್ದರೆ ಅದನ್ನು ಚೆಕ್ ಮಾಡಿ ಅದು ಯಾವುದು ಫರ್ಟಿಲಿಟಿ ಇದೆ ಆ ಸ್ಪರ್ಮ್ನ ತೊಗೊಂಡು ನಿಮ್ಮ ಸ್ಪರ್ಮ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಇಂಜೆಕ್ಟ್ ಮಾಡ್ತಾರೆ ಅಷ್ಟೇ. ಅದೊಂದು ಸಣ್ಣ ಪ್ರೋಸೆಸ್.
ಸೊ ಅದರಲ್ಲಿ ಏನೋ ಆ ಥರ ಏನೋ ದೊಡ್ಡದಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಥರ ಏನೂ ಇಲ್ಲ. ಸೊ ನೆಕ್ಸ್ಟ್ ಬರೋ ಡೌಟ್ ಬಂದು ಈ ಫಾಲಿಕ್ಯುಲರ್ ಸ್ಟಡಿಲಿ ಆ ರೆಕಾರ್ಡಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದು ಸತಿ ಒಬ್ಬರಿಗೆ 9 mm 11 mm ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಆ 9 mm ಎಗ್ ಸೈಜ್ ಇದ್ರೆ ನಾವು ಕನ್ಸೀವ್ ಆಗೋಕ್ಕೆ ಚಾನ್ಸಸ್ ಇದೆಯಾ ಅಂತ. ಸೊ ಹೌದು, ಕನ್ಸೀವ್ ಆಗ್ತೀರಾ. ಬಟ್ ಏನು ಅಂದರೆ, ಸೊ ನಮಗೆ ಒಂದು ಒಳ್ಳೆ ಹೆಗ್ದು ಸೈಜ್ ಬಂದು 20 mm 20 mm ಇದ್ದರೆ ಸೊ ನೀವು ಕನ್ಸೀವ್ ಆದ್ರೂ ಅದು ನಿಮ್ಮ ಮಿಸ್ಕ್ಯಾರೇಜಸ್ ಏನೂ ಆಗಲ್ಲ. ಆಲ್ಮೋಸ್ಟ್ ಗುಡ್ ಕ್ವಾಲಿಟಿ ಅಂದರೆ 25 ಇರಬೇಕು, ಇಲ್ಲ 30 ಇರಬೇಕು. ಸೊ ನಿಮ್ಮದು 9 mm ಇದ್ದರೆ ಸೊ ಅದು ಫಾರ್ಮ್ ಆಗುತ್ತೆ. ಫಾರ್ಮ್ ಆದರೂ ಇಂಪ್ಲಾಂಟೇಷನ್ ಆಗಲ್ಲ. ಅಕಸ್ಮಾತ್ ಇಂಪ್ಲಾಂಟ್ ಆಯಿತು ಅಂದ್ರೂ ನೆಕ್ಸ್ಟ್ ಒಂದು 3 to 4 months ಅಷ್ಟಕ್ಕೆ ಅದು ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಕಮ್ಮಿ ಸೈಜ್ ಇರೋ ಹೆಗ್ಸ್ ಎಲ್ಲ ಅದು ಗ್ರೋತ್ ಚೆನ್ನಾಗಿರಲ್ಲ, ಅಥವಾ ಸೈಜ್ ಕರೆಕ್ಟಾಗಿರಲ್ಲ, ಫರ್ಟಿಲಿಟಿ ಕರೆಕ್ಟಾಗಿ ಇರಲ್ಲ. ಸೊ ಈ ಥರ ಫಾಲಿಕ್ಯುಲರ್ ಸ್ಟಡಿಲಿ ನಿಮಗೆ 9 mm ಆ ಥರ ಏನಾದ್ರು ಮೆನ್ಷನ್ ಆಗಿದೆ ಅಂದರೆ ಡಾಕ್ಟರ್ನ ಒಂದ್ಸತಿ ಕೇಳಿ ಕನ್ಸೀವ್ ಆಗೋಕ್ಕಾಗತ್ತಾ ಅಂತ. ಅವರು ಸಜೆಸ್ಟ್ ಮಾಡೋದು ಏನು ಅಂದರೆ ನಿಮಗೆ, ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಸಜೆಸ್ಟ್ ಮಾಡ್ತಾರೆ, ಇಂಟರ್ಕೋರ್ಸ್ ಮಾಡೋದಕ್ಕೆ ಹೇಳಲ್ಲ. ಇವಾಗಿನ ಡಾಕ್ಟರ್ಸ್ ಏನು ಹೇಳ್ತಾರೆ, ಸೊ ರಿಸ್ಕ್ ತೊಗೊಳಕ್ಕೆ ನೋಡಲ್ಲ ಅವರು. ಸೊ ಇವಾಗ ಹೆಗ್ ಕ್ವಾಲಿಟಿ ಕಮ್ಮಿ ಇದೆ ಅಂದಾಗ ಹೆಗ್ದು ಕ್ವಾಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾರೆ, ಮೆಡಿಟೇಷನ್ಸ್ನ ಕೊಡ್ತಾರೆ ಆ ಎಗ್ನ ಕ್ವಾಲಿಟಿ ಇನ್ಕ್ರೀಸ್ ಆಗೋಕ್ಕೆ. ಸೊ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಸೈಕಲ್ ಆದಾಗ ನಿಮ್ಗೊಂದು ಇಂಜೆಕ್ಷನ್ಸ್ ಕೊಡ್ತಾರೆ, ಹಾರ್ಮೋನ್ ಇಂಜೆಕ್ಷನ್ STG ಅಂತ ಹೇಳಿದ್ನಲ್ಲ, ಅದನ್ನು ಕೊಟ್ಟು ನಿಮ್ಮ ಹೆಗ್ ಕ್ವಾಲಿಟಿ ಇನ್ಕ್ರೀಸ್ ಮಾಡಿದಾಗ ಸೊ ಅವರು ಕರೀತಾರೆ ನಿಮಗೆ. ಹೇಗೆ ಅಂದರೆ ಪೀರಿಯಡ್ಸ್ ಆದಮೇಲೆ ಹೆಗ್ ರಿಲೀಸ್ ಆಗಬೇಕಲ್ಲ, ಆವಾಗ ನಿಮಗೆ ಈ ಮೆಡಿಟೇಷನ್ಸ್ನ ಕೊಟ್ಟಿರ್ತಾರೆ. ಆ ಹೆಗ್ ರಿಲೀಸ್ ಆಗೋ ದಿವಸ ನಿಮ್ಮನ್ನ ಹಾಸ್ಪಿಟಲ್ಗೆ ಕರೆದು ಮಾನಿಟರ್ ಮಾಡ್ತಾರೆ, ಹೆಗ್ಗು ಕರೆಕ್ಟಾಗಿ ರಿಲೀಸ್ ಆಗಿದೆಯಾ ಅಂತ. ಸೊ ಅದು ಕ್ವಾಲಿಟಿ ಅಂದರೆ ಫರ್ಟಿಲಿಟಿ ಕರೆಕ್ಟಾಗಿದೆ ಅಂದರೆ ಸೊ 48 hours ಆದಮೇಲೆ ನಿಮಗೆ ಆರಾಮಾಗಿ ಆ ಮಂತಲ್ಲಿ ಇಷ್ಟು ದಿನ ಅಂತ ನಿಮಗೆ ಫರ್ಟಿಲಿಟಿ ವಿಂಡೋ ತಿಳಿಸ್ಕೊಡ್ತಾರೆ, ಅದರಲ್ಲಿ ಇಂಟರ್ಕೋರ್ಸ್ ಮಾಡಬೇಕು. ಯಾವುದೇ ಪ್ರೋಸೆಸ್ ಆದ್ರೂ ಅಷ್ಟೇ ಸುಮ್ಮನೆ ನಿಮಗೆ ಟ್ರೀಟ್ಮೆಂಟ್ ತೊಗೊಂಡಿದ ತಕ್ಷಣ ಮಗು ಆಗಲ್ಲ. ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೆ ಡಾಕ್ಟರ್ಸು ಟ್ರೈ ಮಾಡ್ತಾರೆ. ಕೆಲವೊಂದು ನಿಮಗೆ ಟ್ರೀಟ್ಮೆಂಟ್ ಏನು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ನ ಕೊಟ್ಟು ನ್ಯಾಚುರಲಾಗಿ ಟ್ರೈ ಮಾಡೋದಕ್ಕೆ ಹೇಳ್ತಾರೆ. ನ್ಯಾಚುರಲಾಗಿ ಟ್ರೈ ಮಾಡಿದ್ರು ನಿಮಗೆ ಆ ಟ್ರೀಟ್ಮೆಂಟ್ ಕೊಟ್ಟರು ಅದು ಆಗ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದೇ ಅವರು IVFಗೆ. ಸೊ IUI ಬಂದು ಕೂಡ ನ್ಯಾಚುರಲ್ ಪ್ರೋಸೆಸ್ ಆಗಿ ಆಗಬೇಕು. ಒಳಗಡೆ ಜಸ್ಟ್ ಆ ಸೀಮೆನ್ನ ಇಂಜೆಕ್ಟ್ ಮಾಡ್ತಾರೆ ಅಷ್ಟೇ, ಅದು ಒಳಗಡೆ ಹೋಗಿ ಇಂಪ್ಲಾಂಟ್ ಆಗಿ ಫಾರ್ಮ್ ಆಗೋದೆಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಬೇಕು. ನಿಮಗೆ ಇವಾಗ ನೆಕ್ಸ್ಟ್ ಕ್ವಶನ್ ಬರುತ್ತೆ, ನಂದು ಫಾಲಿಕ್ಯುಲರ್ ಸ್ಟಡಿ ಎಲ್ಲ ಕರೆಕ್ಟಾಗಿದೆ ಅಂದರೆ ರೆಕಾರ್ಡ್ ಎಲ್ಲ ಕರೆಕ್ಟಾಗಿದೆ, ಹೆಗ್ ಕ್ವಾಲಿಟಿ ಕರೆಕ್ಟಾಗಿದೆ, ಹೆಗ್ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆ, ಮತ್ತು ನಂದು ಸ್ಪರ್ಮ್ ಕೌಂಟ್ ಕೂಡ ಕರೆಕ್ಟಾಗಿದೆ ಅಂದಾಗ ಡಾಕ್ಟರ್ ನಿಮಗೆ ಏನು ಹೇಳ್ತಾರೆ ಅಂದರೆ ನ್ಯಾಚುರಲಾಗಿ ಟ್ರೈ ಮಾಡಿ. ಅಂದರೆ ನಿಮ್ಮ ಹಸ್ಬೆಂಡ್ ಪಾರ್ಟ್ನರ್ದು ಕೂಡ ಎಲ್ಲ ಕರೆಕ್ಟಾಗಿದೆ ಅಂದರೆ 1 year ತನಕ ಟೈಮ್ ಇರುತ್ತೆ ನಿಮಗೆ. ಸೊ 1 year ತನಕ ನ್ಯಾಚುರಲಾಗಿ ಟ್ರೈ ಮಾಡಿ ಅಂತಾರೆ. ಯಾಕೆ ಆ ಥರ ಹೇಳ್ತಾರೆ ಅಂದರೆ, ಸೊ ನಮ್ಮ ಇವಾಗ ಎನ್ವಿರಾನ್ಮೆಂಟಲ್ಲಿ ನೋಡಿದ್ರೆ ನಿಮಗೆ ಪೊಲ್ಯೂಷನ್ ಆಗಲಿ, ಸೊ ನಾವು ತೊಗೊಳ್ಳೋ ಫುಡ್ ಆಗಲಿ ಯಾವುದು ಆರೋಗ್ಯವಾಗಿಲ್ಲ, ನಾವು ಒಂದು ಹೆಲ್ತಿ ಡಯಟ್ನ ಫಾಲೋ ಅಪ್ ಮಾಡ್ತಿರಲ್ಲ. ಸೊ ಅದನ್ನು ಡಾಕ್ಟರ್ಸ್ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ನಿಮ್ಮ ಓವ್ಯುಲೇಷನ್ ಟೈಮ್, ಆ ಫರ್ಟಿಲಿಟಿ ವಿಂಡೋ ಟೈಮ್ ಕೂಡ ಹೇಳಿ, ಸೊ ಇಂಥ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಆದರೆ ಮಗು ಆಗೋ ಚಾನ್ಸಸ್ ಇರುತ್ತೆ ಅಂತ ಅಷ್ಟು ಫುಲ್ಲು ಡೀಟೇಲಾಗಿ ಹೇಳ್ಕೊಟ್ಟು ನಿಮಗೆ ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೆ ಹೇಳ್ತಾರೆ. ಸೊ ನೆಕ್ಸ್ಟ್ ಬರೋ ಕ್ವಶನ್ ಬಂದು ನಿಮಗೆ ಫಾಲಿಕ್ಯುಲರ್ ಸ್ಟಡಿಲಿ ಪ್ರಾಬ್ಲಮ್ ಇದ್ದರೆ ಏನು ಮಾಡ್ತಾರೆ. ಸೊ ಏನಾಗುತ್ತೆ ಅಂದರೆ, ಇವಾಗ ಹೆಗ್ ಕ್ವಾಲಿಟಿ ಚೆನ್ನಾಗಿ ಇಲ್ಲ ಅಂದರೆ ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸಿಂದ ಆಗಿರುತ್ತೆ, ಅಥವಾ DNA ಅಬ್ನಾರ್ಮಲಿಟೀಸಿಂದ ಆಗುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮ ಬಾಡಿಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಿರೋದ್ರಿಂದ. ಅದಕ್ಕೋಸ್ಕರ ಅವರು ಹಾರ್ಮೋನ್ಸ್ಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಹಾರ್ಮೋನ್ ಇಂಜೆಕ್ಷನ್ಸ್ ಅಂತ ಬರುತ್ತೆ ಅಂದರೆ ನಮ್ಮ ಬಾಡಿಲಿ ಏನೇ ಪ್ರಾಬ್ಲಮ್ ಇದೋ ಅದು ಕ್ಲಿಯರ್ ಮಾಡುತ್ತೆ. ಸೊ ಆ ಥರ ಇಂಜೆಕ್ಷನ್ಸ್ನ ಕೊಟ್ಟು ಕ್ಲಿಯರ್ ಮಾಡಿ ನಿಮಗೆ ನೆಕ್ಸ್ಟ್ ಇದಕ್ಕೆ ಟ್ರೈ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಫಾಲಿಕ್ಯುಲರ್ ಸ್ಟಡೀಸಲ್ಲಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತಾ ಟ್ಯೂಬಲ್ಲಿ ಬ್ಲಾಕೇಜಸ್ ಅಂತ ಇದ್ದರೆ, ಸೊ ಇಲ್ಲ ಅದರಲ್ಲಿ ಗೊತ್ತಾಗಲ್ಲ ಅಷ್ಟು ಕ್ಲಿಯರ್. ಯಾಕೆಂದರೆ ಸ್ಕ್ಯಾನಿಂಗು, ಸೊ HSG ಟೆಸ್ಟ್ ಅಂತ ಹೇಳಿದ್ದೀನಿ ನೋಡಿ, ಅದೊಂಥರ ಎಕ್ಸ್ರೇ. ಅದರಲ್ಲಿ ಫೆಲೋಪಿಯನ್ ಟ್ಯೂಬಲ್ಲಿ ಒಂದು ಮೈನ್ಯೂಟ್ ಪಾರ್ಟಿಕಲ್ ಬ್ಲಾಕೇಜ್ ಆಗಿದೆಯೋ ಅದರಲ್ಲಿ ಗೊತ್ತಾಗುತ್ತೆ, ಇದರಲ್ಲಿ ಗೊತ್ತಾಗಲ್ಲ. ಸೊ ನಿಮಗೆ HSG ಟೆಸ್ಟ್ ಯಾವಾಗ ಹೇಳೋದು ಅಂದರೆ ಈ ಫಾಲಿಕ್ಯುಲರ್ ಸ್ಟಡೀಲಿ ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟಾಗಿದೆ, ಆಮೇಲೆ ನೀವು ಟ್ರೈ ಮಾಡಿದ್ರೂ ಆಗ್ತಿಲ್ಲ ಅಂದಾಗ ಅವರಿಗೆ ನೆಕ್ಸ್ಟ್ ಡೌಟ್ ಬರೋದೆ, ಸೊ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಏನಾದ್ರೂ ಮೈನ್ಯೂಟ್ ಪಾರ್ಟಿಕಲ್ಸ್ ಇದೆಯಾ, ಅದರಿಂದ ಫೇಲ್ ಆಗ್ತಿದೆಯಾ ಅಂತ ಹೇಳಿ ಅವಾಗ ನಿಮಗೆ HSG ಟೆಸ್ಟ್ ಹೇಳ್ತಾರೆ. ಓವ್ಯುಲೇಷನ್ ಇಂಜೆಕ್ಷನ್ ಯಾವಾಗ ಹೇಳ್ತಾರೆ ಅಂದರೆ, ನಿಮಗೆ ಓವ್ಯುಲೇಷನ್ ಆದಾಗ ಹೆಗ್ ಕರೆಕ್ಟಾಗಿ ರಿಲೀಸ್ ಆಗ್ತಿಲ್ಲ, ಅಥವಾ ಹೆಗ್ಗೆ ರಿಲೀಸ್ ಆಗ್ತಿಲ್ಲ, ರಿಲೀಸ್ ಆಗಿರೋ ಹೆಗ್ಗು ಫರ್ಟಿಲಿಟಿ ಇಲ್ಲ, ಅನ್ಫರ್ಟಿಲಿಟಿ ಇದೆ ಅಂದಾಗ ಓವ್ಯುಲೇಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಹೇಳ್ತಾರೆ. ಸೊ ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಲ್ಲಿ ಹೋಗೋದು. ಅವರು ಎಲ್ಲ ಒಟ್ಟಿಗೆ ನಿಮಗೆ ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ಅಂತ ಹೇಳಲ್ಲ. ಸೊ ಫಸ್ಟು ಟೆಸ್ಟ್ ಮಾಡಿಸಿ ನೋಡ್ತಾರೆ, ಅದು ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಅಲ್ಲೇ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಅವ್ರು ಹೋಗಲ್ಲ.
ಸೊ ಅಕಸ್ಮಾತ್ ನಿಮಗೆ ಪ್ರಾಬ್ಲಮ್ ಒಳಗಡೆ ಇರೋದು ಗೊತ್ತಾಗ್ತಾ ಇಲ್ಲ, ಅನ್ಡಿಫೈನ್ಡ್ ಫರ್ಟಿಲಿಟಿ ಆ ಥರ ಏನಾದ್ರು ಇದೆ, ಸೊ ಆವಾಗ ನಿಮಗೆ ಡೈರೆಕ್ಟಾಗಿ HSGಗೆ ಹೋಗ್ತಾರೆ, ಇಲ್ಲ ಲ್ಯಾಪ್ರೋಸ್ಕೋಪಿಗೆ ಹೋಗ್ತಾರೆ. ಸೊ ಅದನ್ನು ನೋಡ್ಕೊಂಡು ನಿಮ್ಮ ಬಾಡಿಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಟೆಸ್ಟ್ನ ಮಾಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಡೌಟ್ ಬರುತ್ತೆ, HCG ಇಂಜೆಕ್ಷನ್ ಆಗ್ತಾರೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಫಾಲಿಕ್ಯುಲರ್ ಸ್ಟಡಿ ಹೇಳ್ಬೇಕಾದ್ರೆ ಓವಲ್ಯೂಷನ್ ಇಂಜೆಕ್ಷನ್ ಮಾಡ್ಬೇಕಾದ್ರೆ. ಸೊ HCG ಬಂದು ನಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆದ್ಮೇಲೆ ಅಲ್ವಾ ಬಾಡಿಯಿಂದ ರಿಲೀಸ್ ಆಗೋದು, ಅದನ್ನ ಯಾಕೆ ಮತ್ತೆ ಇಂಜೆಕ್ಟ್ ಮಾಡ್ತಾರೆ ಅಂತ ನಿಮಗೆ ಡೌಟ್ ಬರುತ್ತೆ. ಆ್ಯಕ್ಚುಲಿ HCG ಬಂದು ತುಂಬ ಡಿಫ್ರೆಂಟ್ ಇರುತ್ತೆ. ನೀವು ಪ್ರೆಗ್ನೆನ್ಸಿ ಫಾರ್ಮ್ ಆದಾಗ ಬರೋ HCG ಬಂದು ಡಿಫ್ರೆಂಟ್. ಸೊ ಪ್ರೆಗ್ನೆನ್ಸಿಗಿಂತ ಮುಂಚೆ ನಿಮಗೆ ಆ ಎಗ್ ರಿಲೀಸ್ ಆಗೋದಕ್ಕೋಸ್ಕರ HCG ಇಂಜೆಕ್ಷನ್ನ ಕೊಡೋದು ಕೂಡ ಡಿಫ್ರೆಂಟ್. ಸೊ ಏನಾಗುತ್ತೆ ಅಂದರೆ ಮೇಯ್ನು HCG ಇಂಜೆಕ್ಷನಲ್ಲಿ ಹಾರ್ಮೋನಲ್ ಸೇಮ್, ನಮಗೆ ಹಾರ್ಮೋನಲ್ಸ್ ಹೇಗೆ ಡಿಫ್ರೆಂಟ್ ಇರುತ್ತೆ ಅದೇ ಥರ. ಸೊ ನಮಗೆ HCG ಪ್ರೆಗ್ನೆನ್ಸಿ ಆದಮೇಲೆ ಫಾರ್ಮ್ ಆಗೋದು ಪ್ಲಸೆಂಟಾ ಮೂಲಕ. ಸೊ ಮಗು ಫಾರ್ಮ್ ಆದಮೇಲೆ ನಮಗೆ ಚೆಕ್ ಮಾಡಿದಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗೋದು. ನಾವು ಹೇಳ್ತೀವಲ್ಲ ಆ HCG ಲೆವೆಲ್ ಕರೆಕ್ಟಾಗಿದ್ದರೆ ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಥವಾ ನೆಗೆಟಿವ್ ಬರುತ್ತೆ ಅಂತ ಹೇಳ್ತೀವಿ. ಅದೇ ಥರ ನಮಗೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಎಗ್ ರಿಲೀಸ್ ಆಗೋದಕ್ಕೂ ಕೂಡ ಈ HCG ಇಂಜೆಕ್ಷನ್ನ ನಮಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಅದು ಬೇರೆ, ಇದು ಬೇರೆ. ಸೊ ಇವಾಗ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ. ಹಾಗೆ ಫಾಲಿಕ್ಯುಲರ್ ಸ್ಟಡಿ ಯಾವಾಗ ಮಾಡ್ತಾರೆ, ಓವಲ್ಯೂಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಯಾವಾಗ ಕೊಡ್ತಾರೆ, HSG ಟ್ರೀಟ್ಮೆಂಟ್ ಯಾವಾಗ ಕೊಡ್ತಾರೆ, ಲ್ಯಾಪ್ರೋಸ್ಕೋಪಿಕ್ ಯಾವಾಗ ಮಾಡ್ತಾರೆ, ಅಥವಾ IUI ಟ್ರೀಟ್ಮೆಂಟ್ ಯಾವಾಗ ಮಾಡ್ತಾರೆ ಅನ್ನೋದು ಡೌಟ್ಸು ಕ್ಲಿಯರ್ ಆಗಿದೆ. ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವ ಪ್ರಾಬ್ಲಮು ಇಲ್ಲ, ನಿಮಗೆ ಏನು ಅಂತ ಗೊತ್ತಾಗ್ತಿಲ್ಲ, ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಿರೋ ಆಗ್ತಿಲ್ಲ ಅಂದಾಗ ನೀವು ಬೇಸಿಕ್ ಟೆಸ್ಟ್ ಮಾಡೋದೆ ಫಾಲಿಕ್ಯುಲರ್ ಸ್ಟಡಿ. ಅದರಲ್ಲೇ ತುಂಬ ಜನಕ್ಕೆ ಏನಾದ್ರು ಒಂದು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಮೆಡಿಟೇಷನ್ಸ್ ಕೊಟ್ಟು ಕ್ಲಿಯರ್ ಮಾಡಿ ಅದರಲ್ಲಿ ತುಂಬ ಜನ ಪ್ರೆಗ್ನೆಂಟ್ ಆಗಿರೋದು ಕೂಡ ಇದೆ. ಅದರಲ್ಲಿ ಏನಾದರೂ ನಿಮಗೆ ಹೆಗ್ಗೆ ರಿಲೀಸ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಅವರು ನೆಕ್ಸ್ಟ್ ನಿಮಗೆ ಓವಲ್ಯೂಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಓವಲ್ಯೂಷನ್ ಇಂಜೆಕ್ಷನ್ ಟ್ರೀಟ್ಮೆಂಟಲ್ಲಿ ಎಗ್ಗು ರಿಲೀಸ್ ಆಗ್ತಾ ಇದೆ, ಆದರೆ ಫಾರ್ಮ್ ಆಗ್ತಾ ಇಲ್ಲ, ಫೇಲ್ ಆಗ್ತಿದೆ ಅಂದಾಗ ಸೊ ಓವಲ್ಯೂಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್ನ ಕೊಟ್ಟು ಎಗ್ನ ರಿಲೀಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ IUI ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊತಾರೆ. IUI ಟ್ರೀಟ್ಮೆಂಟ್ ಬಂದು ಸೇಮ್ ಮೇಲ್ ಸೆಮೆನ್ನ ಕಲೆಕ್ಟ್ ಮಾಡಿ ವೆಜಿನಲ್ಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಓವಲ್ಯೂಷನ್ ಇಂಜೆಕ್ಷನ್ ಫೇಲ್ ಆಗ್ತಿದೆ ಅಂದಾಗ ಅವ್ರು IUIಗೆ ಹೋಗ್ತಾರೆ. ಬಟ್ ಓವಲ್ಯೂಷನ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಏನಾದರೂ ನಿಮಗೆ ಸಕ್ಸಸ್ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಟ್ರೀಟ್ಮೆಂಟೇ ಬೇಕಾಗಲ್ಲ. ಸೊ ನೀವು ಆ ಮಂತೆ ಕನ್ಸೀವ್ ಆಗ್ತೀರಾ, ಅಥವಾ ಒಂದು 3 ಸೈಕಲ್ಸ್ ಓವಲ್ಯೂಷನ್ ಇಂಜೆಕ್ಷನ್ ಬಂದು 3 ಸೈಕಲ್ಸ್ ಅಷ್ಟೇ ಟ್ರೈ ಮಾಡೋದು. ಅವರು IUI ಆದರೂ ಅಷ್ಟೇ 3 ಸೈಕಲ್ಸೇ ಮಾಡೋದು. ಸೊ 6 ಸೈಕಲ್ಸ್ 7 ಸೈಕಲ್ಸ್ ತನಕ ಎಲ್ಲ ವೆಯ್ಟ್ ಮಾಡಲ್ಲ. ಸೊ ಇಷ್ಟೇ ನನಗೆ ಗೊತ್ತಿರೋ ಡೌಟ್ಸ್ಗಳು ಏನೇನು ಬರುತ್ತೆ ಅದನ್ನು ಹೇಳಿ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ನಿಮಗೆ ಬೇರೆ ಇನ್ನೇನಾದ್ರು ಡೌಟ್ಸ್ ಇದೆ ಅದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.